ಕ್ರಿಕೆಟ್ನ ಸ್ಫೂರ್ತಿಯ ಪ್ರತೀಕ, ನಿರಂತರ ಸಾಧಕ ಮತ್ತು ಅಜೇಯ ಸ್ಪರ್ಧಾತ್ಮಕ ಮನೋಭಾವದ ರೂಪಕ ಇವರೇ ವಿರಾಟ್ ಕೊಹ್ಲಿ. ನವೆಂಬರ್ 5ರಂದು ಈ ಕ್ರಿಕೆಟ್ ಯೋಧ ತನ್ನ 37ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಕಳೆದ 1 ದಶಕಕ್ಕೂ ಹೆಚ್ಚು ಕಾಲದಿಂದ ವಿಶ್ವ ಕ್ರಿಕೆಟ್ನ ಮೈದಾನದಲ್ಲಿ ತನ್ನ ಸ್ಫೋಟಕ ಬ್ಯಾಟಿಂಗ್, ಅಪ್ರತಿಮ ಫಿಟ್ನೆಸ್ ಹಾಗೂ ಉತ್ಸಾಹ ಭರಿತ ನಾಯಕತ್ವದೊಂದಿಗೆ ಹೊಸ ಮಾನದಂಡಗಳನ್ನು ನಿರ್ಮಿಸಿರುವ ವಿರಾಟ್ ಇಂದು ಕೇವಲ ಆಟಗಾರನಲ್ಲ, ಒಂದು ಬ್ರ್ಯಾಂಡ್ ಆಗಿ ಬೆಳೆದಿದ್ದಾರೆ. ವಿರಾಟ್ ಕೊಹ್ಲಿಯ ಕ್ರಿಕೆಟ್ ಪಯಣವು ದೆಹಲಿಯ ಬೀದಿಗಳಲ್ಲಿ ಪ್ರಾರಂಭವಾಯಿತು. 2008ರಲ್ಲಿ ಅಂಡರ್-19 ವಿಶ್ವಕಪ್ ಗೆದ್ದ ಬಳಿಕ ಭಾರತೀಯ ಕ್ರಿಕೆಟ್ನಲ್ಲಿ ಪಾದಾರ್ಪಣೆ ಮಾಡಿದ ಕಿಂಗ್ ಕೊಹ್ಲಿ ತನ್ನ ಅಸಾಧಾರಣ ಮತ್ತು ನಿಖರ ಬ್ಯಾಟಿಂಗ್ನಿಂದ ಎಲ್ಲರ ಗಮನ ಸೆಳೆದರು. ಅಷ್ಟೇ ಅಲ್ಲದೆ ಚೇಸ್ ಮಾಸ್ಟರ್ ಅಂತಲೇ ಖ್ಯಾತಿ ಕೂಡ ಪಡೆದರು. ಟೀಂ ಇಂಡಿಯಾವನ್ನ 3 ಮಾದರಿಯಲ್ಲಿ ಹೊಸ ಅಲೆಯನ್ನ ಎಬ್ಬಿಸುವ ಮೂಲಕ ಪ್ರಪಂಚದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರೋ ಕಿಂಗ್ ಕೊಹ್ಲಿ ಯಾರೂ ಮಾಡಲಾಗದ ದಾಖಲೆಯನ್ನ ಮಾಡಿ ಕ್ರಿಕೆಟ್ ಜಗತ್ತಿನ ಕಿಂಗ್ ಅಂತಲೇ ಹೆಸರುವಾಸಿಯಾಗಿದ್ದಾರೆ. ವಿರಾಟ್ ಕೊಹ್ಲಿ ಭಾರತದ ಅತ್ಯಂತ ಯಶಸ್ವಿ ಟೆಸ್ಟ್ ನಾಯಕ ಎಂಬುದರಲ್ಲಿ 2 ಮಾತಿಲ್ಲ. ಒಟ್ಟು 68 ಪಂದ್ಯಗಳಲ್ಲಿ 40 ಗೆಲುವು ಸಾಧಿಸುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದ್ದಾರೆ. 147 ವರ್ಷಗಳ ಟೆಸ್ಟ್ ಇತಿಹಾಸದಲ್ಲಿ ಕೇವಲ 3 ನಾಯಕರು ಮಾತ್ರ ಇಂತಹ ಗೆಲುವಿನ ದಾಖಲೆ ಹೊಂದಿದ್ದಾರೆ. ವಿರಾಟ್ ಕೊಹ್ಲಿಯ ಸಾಧನೆಗಳು: ಅತಿ ಹೆಚ್ಚು ಏಕದಿನ ಶತಕಗಳು. 51 ಶತಕಗಳೊಂದಿಗೆ ವಿರಾಟ್ ಕೊಹ್ಲಿ ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಅಗ್ರಸ್ಥಾನದಲ್ಲಿದ್ದು ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನ ಮೀರಿಸಿದ್ದಾರೆ. 10,000 ಏಕದಿನ ರನ್ ಗಳಿಸಿದವರಲ್ಲಿ ಅತ್ಯುತ್ತಮ ಸರಾಸರಿ. 10,000ಕ್ಕಿಂತ ಹೆಚ್ಚು ಏಕದಿನ ರನ್ ಗಳಿಸಿದ ಎಲ್ಲಾ ಬ್ಯಾಟರ್ಗಳಿಗಿಂತಲೂ ಉನ್ನತ ಸರಾಸರಿಯನ್ನ ಕಾಯ್ದುಕೊಂಡು ಕೊಹ್ಲಿ ತಮ್ಮ ಅಪಾರ ಸ್ಥಿರತೆಯನ್ನ ಸಾಬೀತುಪಡಿಸಿದ್ದಾರೆ. ಹೆಚ್ಚು ಟೆಸ್ಟ್ ದ್ವಿಶತಕ ಹೊಡೆದ ಭಾರತೀಯ ಬ್ಯಾಟರ್. ಟೆಸ್ಟ್ ಕ್ರಿಕೆಟ್ನಲ್ಲಿ 7 ದ್ವಿಶತಕಗಳ ದಾಖಲೆಯೊಂದಿಗೆ ಕೊಹ್ಲಿ ಭಾರತದ ಏಕೈಕ ಬ್ಯಾಟರ್ ಆಗಿದ್ದಾರೆ. ಒಂದೇ IPL ಸೀಸನ್ನಲ್ಲಿ ಅತಿ ಹೆಚ್ಚು ರನ್ಗಳು. 2016ರ ಸೀಸನ್ನಲ್ಲಿ ಕೊಹ್ಲಿ ಬಾರಿಸಿದ 973 ರನ್ಗಳು ಇಂದಿಗೂ IPL ಇತಿಹಾಸದಲ್ಲಿನ ಅಪ್ರತಿಮ ದಾಖಲೆಯಾಗಿದೆ. ಭಾರತೀಯರಿಂದ ಅತಿ ಹೆಚ್ಚು ICC ಟೆಸ್ಟ್ ರೇಟಿಂಗ್ ಅಂಕ. 937 ರೇಟಿಂಗ್ ಅಂಕಗಳೊಂದಿಗೆ ಕೊಹ್ಲಿ ಭಾರತೀಯ ಬ್ಯಾಟರ್ಗಳಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿಯೇ ಅಗ್ರಸ್ಥಾನದಲ್ಲಿದ್ದಾರೆ. ಒಂದೇ ವಿದೇಶಿ ಟೆಸ್ಟ್ ಸರಣಿಯಲ್ಲಿ ಅತಿ ಹೆಚ್ಚು ಶತಕಗಳು. 2014ರ ಆಸ್ಟ್ರೇಲಿಯಾ ಪ್ರವಾಸದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ 4 ಶತಕಗಳನ್ನು ಬಾರಿಸಿ ಇತಿಹಾಸ ನಿರ್ಮಿಸಿದ ಕೊಹ್ಲಿಯ ದಾಖಲೆ 2025ರ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿಯಲ್ಲಿ ಶುಭ್ಮನ್ ಗಿಲ್ ಸರಿಗಟ್ಟಿದ್ರು. ನಾಯಕನಾಗಿ ಅತಿ ಹೆಚ್ಚು ಸತತ ಟೆಸ್ಟ್ ಸರಣಿ ಗೆಲುವುಗಳು. ಕೊಹ್ಲಿಯ ನಾಯಕತ್ವದಲ್ಲಿ ಭಾರತ ಸತತ 9 ಟೆಸ್ಟ್ ಸರಣಿಗಳನ್ನು ಗೆದ್ದು ರಿಕಿ ಪಾಂಟಿಂಗ್ ಅವರ ದಾಖಲೆಗೆ ಸಮಾನಗೊಂಡಿತ್ತು. 10,000 ಏಕದಿನ ರನ್ಗಳಿಗೆ ಅತಿ ವೇಗವಾಗಿ ತಲುಪಿದವರು. ಕೇವಲ 205 ಇನ್ನಿಂಗ್ಸ್ಗಳಲ್ಲಿ ಈ ಮೈಲಿಗಲ್ಲು ತಲುಪಿ ಕೊಹ್ಲಿ ಅಸಾಧ್ಯವೆನಿಸಿದ ವೇಗದಲ್ಲಿ ಇತಿಹಾಸ ನಿರ್ಮಿಸಿದ್ರು. ಅತಿ ವೇಗವಾಗಿ 27,000 ಅಂತಾರಾಷ್ಟ್ರೀಯ ರನ್ಗಳು. ಕೇವಲ 594 ಇನ್ನಿಂಗ್ಸ್ಗಳಲ್ಲಿ 27,000 ಅಂತಾರಾಷ್ಟ್ರೀಯ ರನ್ಗಳ ಗಡಿಯನ್ನ ದಾಟಿ ಕೊಹ್ಲಿ ಅಸಾಧ್ಯವೆನಿಸಿದ ವೇಗದಲ್ಲಿ ಇತಿಹಾಸ ನಿರ್ಮಿಸಿದ್ರು. ಅತಿ ವೇಗವಾಗಿ 27,000 ಅಂತಾರಾಷ್ಟ್ರೀಯ ರನ್ಗಳು. ಕೇವಲ 594 ಇನ್ನಿಂಗ್ಸ್ಗಳಲ್ಲಿ 27,000 ಅಂತಾರಾಷ್ಟ್ರೀಯ ರನ್ಗಳ ಗಡಿಯನ್ನ ದಾಟಿ ಕೊಹ್ಲಿ 3 ಮಾದರಿಗಳಲ್ಲಿ ಸ್ಥಿರತೆಯ ಪರಿಮಾಣವನ್ನ ಹೊಸ ಮಟ್ಟಕ್ಕೇರಿಸಿದ್ದಾರೆ. ವಿದೇಶದಲ್ಲಿ ಅತಿ ಯಶಸ್ವಿ ಭಾರತೀಯ ಟೆಸ್ಟ್ ನಾಯಕ. ಕೊಹ್ಲಿಯ ನಾಯಕತ್ವದಲ್ಲಿ ಭಾರತ, ಆಸ್ಟ್ರೇಲಿಯಾ, ವೆಸ್ಟ್ ಇಂಡೀಸ್ ಮತ್ತು ಶ್ರೀಲಂಕಾದಲ್ಲಿ ಐತಿಹಾಸಿಕ ಟೆಸ್ಟ್ ಸರಣಿ ಗೆಲುವು ಸಾಧಿಸುವ ಮೂಲಕ ಅತಿ ಯಶಸ್ವಿ ಟೆಸ್ಟ್ ಕ್ರಿಕೆಟ್ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ವಿರಾಟ್ ಕೊಹ್ಲಿಗೆ ಸಿಕ್ಕ ಪ್ರಮುಖ ಪ್ರಶಸ್ತಿಗಳನ್ನು ನೋಡ್ತಾ ಹೋಗೋದಾದ್ರೆ, ಭಾರತ ಸರ್ಕಾರದಿಂದ ಪಡೆದ ಪ್ರಶಸ್ತಿಗಳು: 2018ರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ. ಭಾರತದ ಅತ್ಯುನ್ನತ ಕ್ರೀಡಾ ಗೌರವ ಕೊಹ್ಲಿಯ ಅಂತಾರಾಷ್ಟ್ರೀಯ ಮಟ್ಟದ ಅದ್ಭುತ ಸಾಧನೆಗಾಗಿ ನೀಡಲಾಯಿತು. 2017ರಲ್ಲಿ ಪದ್ಮಶ್ರೀ ಪ್ರಶಸ್ತಿ. ರಾಷ್ಟ್ರದ 4ನೇ ಅತಿ ದೊಡ್ಡ ನಾಗರಿಕ ಗೌರವ ಕ್ರೀಡಾ ಕ್ಷೇತ್ರದಲ್ಲಿ ನೀಡಿದ ಅಪಾರ ಕೊಡುಗೆಗೆ ನೀಡಲಾಗಿದೆ. 2013ರಲ್ಲಿ ಅರ್ಜುನ ಪ್ರಶಸ್ತಿ. ಭಾರತೀಯ ಕ್ರೀಡಾಪಟುಗಳಿಗೆ ನೀಡಲಾಗುವ ಗೌರವಗಳಲ್ಲಿ ಒಂದಾಗಿ ಕೊಹ್ಲಿಯ ಕ್ರಿಕೆಟ್ ಸಾಧನೆಗೆ ಮಾನ್ಯತೆ ನೀಡಿತ್ತು. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಅಂದ್ರೆ ICC ಪ್ರಶಸ್ತಿಗಳು. 2011ರಿಂದ 2020ರವರೆಗೆ ICC ಕ್ರಿಕೆಟರ್ ಆಫ್ ದ ಡೆಕೇಡ್,
ದಶಕದ ಅತ್ಯುತ್ತಮ ಕ್ರಿಕೆಟರ್ ಎನ್ನುವ ವಿಶ್ವ ಮಟ್ಟದ ಗೌರವ. 2017 ಮತ್ತು 2018ರಲ್ಲಿ ಐಸಿಸಿ ಕ್ರಿಕೆಟರ್ ಆಫ್ ದ ಇಯರ್ ಸರ್ ಗಾರ್ಫೀಲ್ಡ್ ಸೋಬರ್ಸ್ ಟ್ರೋಫಿ. ನಿರಂತರ 2 ವರ್ಷಗಳ ಕಾಲ ಕ್ರಿಕೆಟ್ನ ಅತ್ಯುನ್ನತ ಗೌರವವಿದು. 2012, 2017, 2018ರಲ್ಲಿ ಐಸಿಸಿ ಓಡಿಐ ಪ್ಲೇಯರ್ ಆಫ್ ದ ಇಯರ್ ಪ್ರಶಸ್ತಿ ಏಕದಿನ ಕ್ರಿಕೆಟ್ನಲ್ಲಿ ಶ್ರೇಷ್ಠ ಪ್ರದರ್ಶನಕ್ಕಾಗಿ. 2018ರಲ್ಲಿ ಐಸಿಸಿ ಟೆಸ್ಟ್ ಪ್ಲೇಯರ್ ಆಫ್ ದ ಇಯರ್ ಪ್ರಶಸ್ತಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಬ್ಯಾಟಿಂಗ್ ಮತ್ತು ನಾಯಕತ್ವದ ಶ್ರೇಷ್ಠ ಪ್ರದರ್ಶನಕ್ಕಾಗಿ. 2019ರಲ್ಲಿ ಐಸಿಸಿ ಸ್ಪಿರಿಟ್ ಆಫ್ ಕ್ರಿಕೆಟ್ ಅವಾರ್ಡ್ ಕ್ರೀಡಾ ಸ್ಪರ್ಧೆಯ ನೈತಿಕತೆಯ ಮಾದರಿಯಾಗಿ ಕೊಹ್ಲಿಗೆ ದೊರೆತ ಗೌರವ. ಇತರೆ ಪ್ರಮುಖ ಪ್ರಶಸ್ತಿಗಳು ಮತ್ತು ಮಾನ್ಯತೆಗಳು. ಬಿಸಿಸಿಐ ಕ್ರಿಕೆಟ್ ಪ್ರಶಸ್ತಿಗಳು, ಅನೇಕ ಬಾರಿ ಪ್ಲೇಯರ್ ಆಫ್ ದಿ ಇಯರ್ ಗೌರವ. ಸಿಇಎಟಿ ಕ್ರಿಕೆಟ್ ರೇಟಿಂಗ್ ಅವಾರ್ಡ್ಸ್ 2012, 2017 ಮತ್ತು 2018ರಲ್ಲಿ ಅತ್ಯುತ್ತಮ ಅಂತಾರಾಷ್ಟ್ರೀಯ ಕ್ರಿಕೆಟರ್ ಪ್ರಶಸ್ತಿ. ಎಸ್ಬಿಎನ್ ಕ್ರಿಕ್ ಇನ್ಫೋ ಅವಾರ್ಡ್ಸ್ ಐಸಿಸಿ ಮಟ್ಟದ ಸೀಸನ್ನ ಶ್ರೇಷ್ಠ ಬ್ಯಾಟಿಂಗ್ ಪ್ರದರ್ಶನಕ್ಕಾಗಿ ಅನೇಕ ಬಾರಿ ಗೌರವ. ಫೋರ್ಬ್ಸ್ ಪಟ್ಟಿಯಲ್ಲಿ ಜಗತ್ತಿನ ಅತ್ಯಧಿಕ ಆದಾಯ ಗಳಿಸುವ ಕ್ರೀಡಾಪಟುಗಳಲ್ಲಿ ಸ್ಥಾನ ಪಡೆದಿದ್ದಾರೆ. 2019ರಲ್ಲಿ ವೆಸ್ಟರ್ನ್ ಕ್ರಿಕೆಟರ್ ಆಫ್ ದಿ ಇಯರ್ ಪ್ರಶಸ್ತಿ ಕ್ರಿಕೆಟ್ ಲೋಕದ ಅತ್ಯಂತ ಪ್ರಭಾವಿ ಪ್ರಶಸ್ತಿಗಳಲ್ಲಿ ಇದು ಕೂಡ ಒಂದು. ಕ್ರಿಕೆಟ್ ಜಗತ್ತು ಬಿಟ್ಟು ಆಚೆಗೆ ವಿರಾಟ್ ಕೊಹ್ಲಿಯ ಸಮಾಜಮುಖಿ ಕಾರ್ಯಗಳು. ವಿರಾಟ್ ಕೊಹ್ಲಿ ಫೌಂಡೇಶನ್ ವಿಕೆಎಫ್ 2013ರಲ್ಲಿ ಸ್ಥಾಪಿತವಾದ ಈ ಸಂಸ್ಥೆ ಬಡ ಮಕ್ಕಳ ಶಿಕ್ಷಣ, ಕ್ರೀಡಾ ಪ್ರತಿಭೆ ಬೆಳೆಸೋದು ಮತ್ತು ಆರೋಗ್ಯ ಬೆಂಬಲದತ್ತ ಕೆಲಸ ಮಾಡುತ್ತೆ. ಎವ್ರಿಒನ್ ಡಿಸರ್ವ್ಸ್ ಅ ಚಾನ್ಸ್ ಎಂಬ ಧ್ಯೇಯದಡಿ ಭಾರತದಾದ್ಯಂತ ಪ್ರತಿಭಾವಂತ ಆದರೆ ಆರ್ಥಿಕವಾಗಿ ಹಿಂದುಳಿದ ಯುವ ಕ್ರೀಡಾಪಟುಗಳಿಗೆ ನೆರವು ನೀಡುತ್ತೆ. ಮಕ್ಕಳು ಮತ್ತು ಕ್ಯಾನ್ಸರ್ ಪೀಡಿತರಿಗೆ ಸಹಾಯ. ವಿರಾಟ್ ಮತ್ತು ಅನುಷ್ಕಾ ಶರ್ಮಾ ದಂಪತಿಗಳು ಹಲವಾರು ಬಾರಿ ಚೈಲ್ಡ್ ರೈಟ್ಸ್ ಆರ್ಗನೈಸೇಷನ್ಗಳಿಗೆ ದೇಣಿಗೆ ನೀಡಿದ್ದಾರೆ. ಅವರು ಮುಂಬಯಿಯ ಚೈಲ್ಡ್ ಕೇರ್ ಹೋಮ್ಸ್ ಮತ್ತು ಕ್ಯಾನ್ಸರ್ ಪೀಡಿತ ಮಕ್ಕಳ ಆರೈಕೆ ಕೇಂದ್ರಗಳಿಗೆ ಆರ್ಥಿಕ ಸಹಾಯ ಮಾಡಿದ್ದಾರೆ. ಶಿಕ್ಷಣ ಮತ್ತು ಕ್ರೀಡೆಗೆ ಪ್ರೋತ್ಸಾಹ. ವಿಕೆಎಫ್ ಮೂಲಕ ಪ್ರತಿಭಾವಂತ ಮಕ್ಕಳಿಗೆ ಸ್ಕಾಲರ್ಶಿಪ್, ಕ್ರೀಡಾ ಉಪಕರಣಗಳು ಹಾಗೂ ಪ್ರತಿ ಶಿಕ್ಷಣ ಸೌಲಭ್ಯಗಳು ಒದಗಿಸುತ್ತಾರೆ. ಇವರು ಹಲವು ಶಾಲೆಗಳಲ್ಲಿ ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಗೆ ಹಣ ನೀಡಿರೋದು ಪ್ರಸ್ತುತ. ಪರಿಸರ ಸಂರಕ್ಷಣೆ ಮತ್ತು ಪ್ರಾಣಿ ಹಿತಾಸಕ್ತಿ. ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಪರಿಸರ ಜಾಗೃತಿ ಅಭಿಯಾನಗಳಲ್ಲಿ ಸಕ್ರಿಯರು. ಇವರು ಪ್ರಾಣಿ ಕಲ್ಯಾಣ, ಪ್ಲಾಸ್ಟಿಕ್ ಮುಕ್ತ ಭಾರತ ಹಾಗೂ ಪ್ರಕೃತಿ ಸಂರಕ್ಷಣೆ ವಿಷಯಗಳಲ್ಲಿ ಸಾಮಾಜಿಕ ಮಾಧ್ಯಮದ ಮೂಲಕ ಜನರನ್ನ ಪ್ರೇರೇಪಿಸುತ್ತಾರೆ. ಕೋವಿಡ್-19 ಸಮಯದ ಸಹಾಯ. ಮಹಾಮಾರಿಯ ಸಮಯದಲ್ಲಿ ವಿರಾಟ್ ಮತ್ತು ಅನುಷ್ಕಾ 72 ಕೋಟಿಗೂ ಹೆಚ್ಚು ಮೊತ್ತವನ್ನ ಕೋವಿಡ್-19 ಪರಿಹಾರ ನಿಧಿಗೆ ದೇಣಿಗೆ ನೀಡಿದ್ರು. ಆಹಾರ, ಆಮ್ಲಜನಕ ಮತ್ತು ವೈದ್ಯಕೀಯ ಸಹಾಯ ವ್ಯವಸ್ಥೆಯಲ್ಲಿ ಸಹ ಸಕ್ರಿಯ ಪಾತ್ರ ವಹಿಸಿದ್ರು.